ಇವತ್ತು ನಾನು ಅವರೇ ಬೇಳೆ ಮಸೊಪ್ಪು ಸಾರು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬೇಗ ಕೂಡ ಆಗಿಬಿಡುತ್ತೆ. ಆಮೇಲೆ ಕಡಿಮೆ ಇಂಗ್ರೀಡಿಯೆಂಟ್ಸು. ಎಷ್ಟು ಬೇಗ ಮಾಡ್ಬೋದು ಅಂದರೆ ಅಡುಗೆ ಬರದೇ ಇರೋರು ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ವಿಡಿಯೋದಲ್ಲಿ ಏನಾದರೂ ನಾನು ಸರಿಗೆ ಮಾತಾಡಿಲ್ಲ ಅಥವಾ ವಿಡಿಯೋ ಸರಿಗೆ ಬಂದಿಲ್ಲ ಅಂದರೆ ಒಂದು ಕಮೆಂಟ್ ಮಾಡಿ ಹೇಳಿ, ನಾನು ಸರಿ ಮಾಡ್ಕೋತೀನಿ. ಈಗ ಹೆಂಗೆ ಬೇಕು ಅಂತ ನೋಡೋಣ ಬನ್ನಿ. ಅವರೇ ಬೇಳೆ ತೊಗೊಂಡಿದ್ದೀನಿ 100 ಗ್ರಾಮು. ಸೊಪ್ಪು ಒಂದು ಕಟ್ ಸೊಪ್ಪು ತೊಗೊಂಡಿದ್ದೀನಿ ಮಿಕ್ಸು. ಬಿಡಿಸಿ ಎಲ್ಲ ತೊಳೆದಿಟ್ಕೊಂಬಿಟ್ಟಿದ್ದೀನಿ. ಅವರೇ ಬೇಳೆ ತೊಳೆದಿಟ್ಕೊಂಬಿಟ್ಟಿದ್ದೀನಿ. ಇವಾಗ ಕುಕ್ಕರಲ್ಲಿ ಸೊಪ್ಪು ತುಂಬ್ಕೋತಾ ಇದ್ದೀನಿ ಕುಕ್ಕರ್ಗೆ. 1 ಟೊಮೆಟೊ ಹಾಕ್ತೀನಿ. ಟೊಮೆಟೊ ಕಟ್ ಮಾಡ್ದೇನೂ ಹಾಕ್ಬೋದು, ಆದರೆ ನಾನು ಏನಾದರೂ ಹುಳ ಏನಾದರೂ ಇದ್ದರೆ ಅಂತ ನೋಡ್ಕೊಂಡು ಕಟ್ ಮಾಡಿ ಹಾಕ್ಕೊಳ್ಳೋದು. 1 ಈರುಳ್ಳಿ ಹಾಕೋತಾ ಇದ್ದೀನಿ ಸಣ್ಣದು, ಅದನ್ನು 4 ಭಾಗ ಮಾಡಿ ಹಾಕ್ತಿದ್ದೀನಿ. ಒಂದು 5 ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀರು, ಈಗ ಅವರೇ ಬೇಳೆ ಮತ್ತು ಸೊಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಬಿಡೋಣ. 1 ವಿಷಲ್ ಬಂದರೆ ಸಾಕು ಕುಕ್ಕರಲ್ಲಿ. 1 ವಿಷಲ್ ಬಂದಿದೆ ನೋಡಿ. ಬೆಂದಿದೆ ಸೊಪ್ಪು ಮತ್ತು ಬೇಳೆ, ಟೊಮೆಟೊ ಎಲ್ಲ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದು ನೀರು ಬಸ್ಕೊಂಬಿಡೋಣ. ನೀರು ಬಸ್ಕೊತಿದ್ದೀನಿ. ನೀವು ಬೇಕಂದರೆ ನಿಮ್ಗೆ ಈ ಥರ ಬಸ್ಕೊಳಕ್ಕೆ ಬರಲಿಲ್ಲ ಅಂದರೆ ಜಾಲ್ದ್ರಿಗೆ ಹಾಕ್ಬಿಟ್ಟು ನೀರು ಬಸ್ಬಿಡ್ಬೋದು. ಬಿಸಿ ಇರುತ್ತಲ್ವ ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾಗಲಿ ಸೊಪ್ಪು ಬೇಳೆ ಎಲ್ಲ. ಒಂದು 2-3 ನಿಮಿಷ ಬಿಟ್ಟಿದ್ದೆ, ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಬೇಯಿಸಿರೋಂಥ ಸೊಪ್ಪು, ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಇಷ್ಟೇನಿತ್ತು ಅಷ್ಟು ಹಾಕೋತಿದ್ದೀನಿ. ಸ್ವಲ್ಪ ಬೇಳೆ ಹಂಗೆ ಉಳಿಸ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಬೇಳೆ, ಅದಕ್ಕೋಸ್ಕರ ಮತ್ತು ಅದನ್ನೇನು ರುಬ್ಬೋ ಅವಶ್ಯಕತೆ ಇಲ್ಲ. ಇನ್ನೂ ಸ್ವಲ್ಪ ಬಿಸಿನೇ ಇದೆ. ನಾನು ಅರ್ಜೆಂಟಿಗೆ ಮಾಡಬೇಕು ಅಂತ ಮಾಡ್ತಿದ್ದೀನಿ. ನಾನು 1.5 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ, ಮನೆಯಲ್ಲಿ ಯೂಸ್ ಮಾಡೋವಂಥದ್ದು. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇವಾಗ ಸುಮ್ಮನೆ 1 ರೌಂಡ್ ಅಷ್ಟೇ ರುಬ್ಕೋಬೇಕು. ಒಂದು ಸಲ ಜರ್ರ ಅನ್ಸ್ಬಿಟ್ರೆ ಸಾಕು ಮಿಕ್ಸಿ. ಅಷ್ಟು ನೈಸಾಗಿ ರುಬ್ಬಾರ್ದು ನೋಡಿ. ಈ ಥರ ಇರಬೇಕು. ಎಷ್ಟು ಚೆನ್ನಾಗಿ ರುಬ್ಬಿದೆ ನೋಡಿ. ಇವಾಗ ನಾನು ರುಬ್ಬಿರೋಂಥ ಸೊಪ್ಪನ್ನು ಬೇಳೆ ಜೊತೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಸೊಪ್ಪು ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ, ಅದು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಿದ್ದೀನಿ. ನನಗೆ ಅದೇ ಸಾಕಾಯಿತು ನೀರು, ಮತ್ತೆ ಎಕ್ಸ್ಟ್ರಾ ಏನು ಇವಾಗ ಬೇಕು ಅಂತ ಅನಿಸಿಲ್ಲ. ಸ್ಟವ್ ಹಚ್ಕೊತಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ ನೋಡಿ. ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ. ನಾನು ಈರುಳ್ಳಿ ಹಾಕ್ತಾ ಇಲ್ಲ ಇಲ್ಲಿ, ಬರೀ ಬೆಳ್ಳುಳ್ಳಿನೇ ಹಾಕೋದು. ರುಬ್ಬಕ್ಕಷ್ಟೇ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಫ್ರೈ ಆಯಿತು. ಇವಾಗ ರುಬ್ಕೊಂಡಿದ್ನಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ತರಿಯಾಗಿ ರುಬ್ಕೊಂಡಿರಬೇಕು, ತುಂಬ ನೈಸ್ ಮಾಡಬಾರ್ದು. ಮಿಕ್ಸ್ ಮಾಡ್ಕೊಂಬಿಡೋಣ. ಉರಿ ಕಡಿಮೆ ಮಾಡಿದ್ನಲ್ವ, ಇವಾಗ ಜಾಸ್ತಿ ಮಾಡಿಕೊಂಡೆ ನೋಡಿ. ಎಷ್ಟು ಹದವಾಗಿದೆ ಸಾರು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನು ಮೊದಲೇ ಎಲ್ಲೂ ಉಪ್ಪು ಸೇರಿಸಿಲ್ಲ ಇದಕ್ಕೆ. ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಈಸಿ ಅಲ್ವಾ ಮಸೊಪ್ಪು ಸಾರು ಮಾಡೋದು. ಮುಚ್ಚಿಟ್ಟಿದ್ದೀನಿ. ಒಂದು 5 ನಿಮಿಷ ಕುದ್ರೆ ಸಾಕು. ಇದು ನೋಡಿ ಯಾವ ಥರ ಬೆಂದಿದೆ ಅಂತ. ಸಕ್ಕದಾಗಿದೆ, ಘಮ ಘಮ ಅಂತ ಇದೆ. ಜೀರಿಗೆ ಒಗ್ಗರಣೆ ಕೊಟ್ಟಿರೋದಕ್ಕೂ ಬೆಳ್ಳುಳ್ಳಿಗೂ ಅದಕ್ಕೂ ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಒಂದು ಹಪ್ಪಳ ಏನಾದರೂ ತೊಗೊಂಡು ನಂಚ್ಕೊಳ್ಳೋಕೆ ಇಟ್ಕೊಂಡು ಒಂದು ಮುದ್ದೆ ತೊಗೊಂಡು ತಿಂತಾಯಿದ್ರೆ ಏನು ಸಕ್ಕದಾಗಿರುತ್ತೆ ಅಂತೀರಾ. ನೀವು ಒಂದ್ಸಲ ಇದೇ ಥರ ಮಾಡಿ ನೋಡಿ, ಹೆಂಗಾಗಿತ್ತು ಅಂತ ಹೇಳಿ.
ಇದರಲ್ಲಿ ಏನಾದ್ರು ತಪ್ಪಾಗಿದ್ರೂ ಹೇಳಿ, ಅದು ಸರಿ ಮಾಡ್ಕೋತೀನಿ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.